ಎಲ್ಲ ಈಗ ಆನ್ಲೈನ್ ಗೇಮ್ ಬ್ಯಾಂಗ್ ಈಗ ಆನ್ಲೈನ್ ಗೇಮ್ ಆದರೆ ಜೈಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶಿರ್ಸಿ ಬಾಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ನನ್ನ VIP ಹಾಗೂ VVIPಗಳಿಗೆ ಸ್ವಾಗತ ಸುಸ್ವಾಗತ. ನೀವೇನು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. 20 ಆಗಸ್ಟ್ 2025ರಲ್ಲಿ ಲೋಕಸಭೆಯಲ್ಲಿ ಒಂದು ಮಸೂದೆ ಪಾಸ್ ಆಗುತ್ತೆ. ಹಾಗೆ ಏನಂದರೆ ಮನಿ ಬೆಕ್ಕಿಂಗ್ ಗೇಮ್ ನಿಷೇಧ ಕಾಯ್ದೆ. ಮನಿ ಬೆಕ್ಕಿಂಗ್ ನಿಷೇಧ ಕಾಯ್ದೆ ಅಂದರೆ ಈ ಹೆಸರೇ ಗೊತ್ತಾಗುತ್ತೆ ಯಾವ್ಯಾವ ಆ್ಯಪು ಬೆಕ್ಕಿಂಗ್ ಇರುತ್ತಲ್ಲ ಗೇಮಲ್ಲ ಅವೆಲ್ಲ ನಿಷೇಧ ಮಾಡುತ್ತಾರೆ. ಈ ಮುಂದೆ ಯಾವುದೇ ಬೆಕ್ಕಿಂಗ್ ಆ್ಯಪ್ ಆಗಲಿ ಯಾವುದೇ ರೀತಿ ಮನಿ ಇನ್ವೆಸ್ಟ್ಮೆಂಟ್ ಗೇಮ್ ಆಗ್ತಿರಲ್ಲ ಅವೆಲ್ಲ ಈಗ ಬ್ಯಾನ್ ಆಗುತ್ತೆ. ಇದರಿಂದ ಯಾವ್ಯಾವ ತೊಂದರೆ ಇಲ್ಲ, ಎಲ್ಲ ಗೇಮ್ ಬ್ಯಾನ್ ಆಗುತ್ತಾ ಆನ್ಲೈನ್ ಗೇಮ್ಗಳು ಅಂತ ಕೇಳೋದಾದರೆ ಇಲ್ಲಿ ತಿಳ್ಕೊಬೇಕಾದ ಒಂದು ಮುಖ್ಯವಾದ ವಿಚಾರ ಏನಂದರೆ ಮೊದಲೇ ಮೆನ್ಷನ್ ಮಾಡಬೇಕಾದ್ರೆ ಯಾವ್ಯಾವ ಆ್ಯಪ್ ಅಥವಾ ಗೇಮ್ ಈ ಬೆಕ್ಕಿಂಗ್ ಅಂದರೆ ನಾವು ಫೋನ್ಪೇ ಆಗಲಿ ಗೂಗಲ್ ಪೇಯಿಂದ ₹50 ₹100 ಹಾಕಿ ಹಾಕ್ತಿರಲ್ಲ ಅಂಥ ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಗುತ್ತೆ ಎಂದು ಸ್ಪಷ್ಟವಾಗಿ ಹೇಳಾರೆ. ಇದರಿಂದ ಬೇರೆ ಗೇಮ್ಸ್ ಆನ್ಲೈನ್ ಗೇಮ್ಸಿಗೆ ಏನು ತೊಂದರೆ ಇಲ್ಲ. ಅಂದರೆ ಬೆಕ್ಕಿಂಗ್ ಅಗಲ್ ಏನಾದರೂ ಹಣ ಹಾಕಿ ಆಗೋಗಿದ್ದರೆ ಅದು ಖಂಡಿತವಾಗಿ ಬ್ಯಾನ್ ಆಗುತ್ತೆ. ಈ ಮಸೂದೆ ಜಾರಿ ಬಂದು ನಾವು ಹಾಗೆ ಮಾಡ್ತೀವಿ ಆ್ಯಪ್ ನಡೆಸ್ತೀವಿ ಅಂತ ಹೇಳಿದ್ರೆ ಅವರಿಗೆ 3 ವರ್ಷ ಜೈಲುವಾಸ ಹಾಗೂ 1 ಕೋಟಿ ದಂಡವನ್ನು ವಿಧಿಸಲಾಗುತ್ತೆ. ಹಾಗೆ ಈ ಪ್ರಮೋಷನ್ ಮಾಡ್ತಾರಲ್ಲ ಈ ಗೇಮ್ನ ಅವರಿಗೆ 50 ಲಕ್ಷ ದಂಡ ಹಾಗೂ 2 ವರ್ಷಗಳ ಕಾಲ ಜೈಲುವಾಸ ಇರುತ್ತೆ. ಈಗ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾರಲ್ಲ, ಯೂಟ್ಯೂಬರ್ಸು ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಮಾಡ್ತಾರಲ್ಲ ಈಗ ಬೆಕ್ಕಿಂಗ್ ಆ್ಯಪ್ ₹50 ಹಾಕಿ 1 ಕೋಟಿ ಗೆಲ್ಲಿ ಲಕ್ಷಾಧಿಪತಿಗಳಾಗಿ ಕೋಟ್ಯಾಧಿಪತಿಗಳಾಗಿ ಅಂತಂದು ರೆಕಮೆಂಡ್ ಕೊಡ್ತಾರಲ್ಲ ಇವರಿಗೆಲ್ಲ 50 ಲಕ್ಷ ದಂಡ ಹಾಗೂ 2 ವರ್ಷಗಳ ಜೈಲು ವಾಸ. ಇದರಿಂದ ಬಾಕಿಯವರಿಗೆ ಯಾರಿಗೂ ತೊಂದರೆ ಇಲ್ಲ. ಈಗ ಕಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ ಗೇಮ್ ಯೂಟ್ಯೂಬರೆಲ್ಲ ಗೇಮ್ ಆಗ್ತಾ ಇರ್ತಾರಲ್ಲ ಅವರಿಗೆಲ್ಲ ತೊಂದರೆ ಇಲ್ಲ. ಈ ಪಬ್ಜಿ ಎಲ್ಲ ಬ್ಯಾನ್ ಆಗುತ್ತೆ ಅಂತ ಕೇಳಿದೆ. ಪಬ್ಜಿ ಎಲ್ಲ ಬ್ಯಾನ್ ಆಗೋಲ್ಲ, ಹಾಗೆ ಅದರಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಷ್ಟೇ. ಇನ್ನು ಮುಂದೆ ಈ ಗೂಗಲ್ ಪೇಯಿಂದ ಫೋನ್ಪೇಯಿಂದ ATMಯಿಂದ ಹಣ ಹಾಕ್ತಾರಲ್ಲ ಅದನ್ನು ಲಾಕ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಆ್ಯಪಿಗೆ ಯಾವುದಕ್ಕೂ ಇರಲ್ಲ. ಇದರಿಂದ ಪ್ಲೇಯರ್ಸ್ ಇರ್ತಾರಲ್ಲ ಆಡ್ತಾ ಇರ್ತಾರಲ್ಲ ಅವ್ರಿಗೇನು ತೊಂದರೆ ಕೇಳಿದ್ರೆ ಅವ್ರಿಗೇನು ತೊಂದರೆ ಇಲ್ಲ, ಅವ್ರ ಮೇಲೆ ಏನು ಕೇಸ್ ಆಗಲ್ಲ. ಅವರಿಗೆ ವೆಕ್ಕಿಂಗ್ ಅಂತ ಕನ್ಸಿಡರ್ ಮಾಡುತ್ತಾರೆ. ಅಂದರೆ ವೆಕ್ಕಿಂಗ್ ಅಂದರೆ ನಾವು ವೆಕ್ಕಿಂಗಲ್ಲಿದ್ದೀವಿ ಗೇಮ್ ಆಗ್ಬಿಡ್ಬೋದು ಅಂತ ಅಂದ್ಕೊಳ್ಬೇಡಿ. ಮುಂದೊಂದು ದಿವಸ ನೀವು ತೊಂದರೆ ಅನುಭವಿಸ್ತೀರ. ಹಾಗಾಗಿ ನೀವೇನಾದರೂ ಈ ಬೆಕ್ಕಿಂಗ್ ಆ್ಯಪ್ ಹಾಗೂ ಗೇಮ್ ಎಲ್ಲ ಇಟ್ಕೊಂಡಿದ್ರೆ ಈಗ ಅನ್ಇನ್ಸ್ಟಾಲ್ ಮಾಡಬೇಡಿ. ಈ ಬೆಕ್ಕಿಂಗ್ ಆ್ಯಪ್ ಹಾಗೆ ಈ ಬೆಕ್ಕಿಂಗ್ ಗೇಮೆಲ್ಲ ಹಾಕಿದ್ರಲ್ಲ ಅವರಿಗೆಲ್ಲ ದೊಡ್ಡ ಶಾಕ್ ಕೊಟ್ಟಿದೆ ನಮ್ಮ ಭಾರತ ಸರ್ಕಾರ. ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಕಮಿಷನ್ ಎಂಬ ಸಮಿತಿಯನ್ನು ರಚಿಸಿ ಎಲ್ಲರ ಮೇಲೆ ನಿಗಾ ಇಟ್ಟಿದ್ದಾರೆ. ಈಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನಾವು ಆರಕ್ಷಕಗಳ ಹಾಗೂ ಶರಾವತಿ ಪಡೆ ಹೀಗೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಅದೇ ರೀತಿ ಈಗ ಒಂದು ಹದ್ದಿನ ಕಣ್ಣಿಟ್ಟಿರ್ತಾರೆ ಎಲ್ಲ ರೀತಿಯಲ್ಲಿ. ಈ ಕಮಿಟಿ ಯಾವುದೇ ವಾಲಂಟಿಯರ್ಗೆ ಈ ಆನ್ಲೈನ್ ಗೇಮ್ ನಡೆಸ್ತಾರಲ್ಲ ಅವರಿಗೆಲ್ಲ ಜೈಲಲ್ಲಿ ಹಾಕ್ಬೋದು. ಯಾರು ಈ ರೀತಿ ಆನ್ಲೈನ್ ಗೇಮ್ ಆಗ್ತಿದ್ದೀರ ಇವತ್ತಿಗೆ ಬಿಟ್ಬಿಡಿ. ಎಲ್ಲೋ ನಿಮ್ಮ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಆನ್ಲೈನ್ ಗೇಮ್ ಆಗ್ತಾರಲ್ಲ ಆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ
ಎಲ್ಲರಿಗೂ ರೀಚ್ ಆಗಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.